ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಭೀಮನ ಅಮಾವಾಸ್ಯೆಯ ದಿವಸ ನಿಮಗಿರತಕ್ಕಂತಹ ದೃಷ್ಟಿ ದೋಷವನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ಚಾನಲನ್ನು, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ವಿಶೇಷವಾದಂತಹ ಪ್ರಮುಖವಾಗಿರತಕ್ಕಂತಹ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಅದರಲ್ಲೂ ಆಷಾಢದ ಅಮಾವಾಸ್ಯ, ಭೀಮನ ಅಮಾವಾಸ್ಯ, ಜ್ಯೋತಿರ್ಭೀಮೇಶ್ವರ ವ್ರತ ಇರತಕ್ಕಂತಹ ಅಮಾವಾಸ್ಯ, ಬಹಳ ಶಕ್ತಿಶಾಲಿಯಾದಂತಹ ಈ ಅಮಾವಾಸ್ಯೆಯ ದಿವಸ ನಿಮ್ಮ ಜೀವನದಲ್ಲಿರುವಂತಹ ಅನೇಕ ದೃಷ್ಟಿದೋಷಗಳನ್ನು ಮತ್ತು ನೆಗೆಟಿವಿಟಿಗಳನ್ನು, ಮಾಟಮಂತ್ರದಿಂದ ಆಗಿರುವಂತಹ ಸೈಡ್ ಎಫೆಕ್ಟ್ಗಳನ್ನು ಕಳ್ಕೊಳ್ಳೋದಕ್ಕೆ ಬಹಳ ಪರ್ವಕಾಲ, ಪವಿತ್ರವಾಗಿರತಕ್ಕಂತಹ ದಿವಸ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯಾಗಿರತಕ್ಕಂತಹ ನಿಮ್ಮ ಜೀವನದಲ್ಲಿ ಯಾರೋ ಏನೋ ಕೆಡಕು ಮಾಡಿದ್ದಾರೆ, ಯಾರೋ ಏನೋ ಮಾಟಮಂತ್ರ ಮಾಡಿದ್ದಾರೆ, ಅಥವಾ ಇನ್ಯಾರದ್ದೋ ದೃಷ್ಟಿ ಬಿದ್ದಿದೆ, ಇನ್ಯಾರದ್ದೋ ಏನೋ ಕೈವಾಡಗಳಿಂದ ನಮ್ಮ ಬದುಕು ಹಾಳಾಗ್ತಾ ಇದೆ, ಈ ಜೀವನದಲ್ಲಿ ಏಳಿಗೆ ಅನ್ನೋದೇ ಇಲ್ಲ, ಬಹಳ ದೃಷ್ಟಿ, ನರದೃಷ್ಟಿ ದೋಷಗಳು ನಮಗೆ ತುಂಬ ಕಾಡ್ತಾ ಇದೆ, ಯಾವುದರಲ್ಲೂ ಅನುಕೂಲವಾಗ್ತಾ ಇಲ್ಲ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯಿಂದ ನೀವು ಅದನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಕೇವಲ ದೃಷ್ಟಿಯಲ್ಲ, ಮಾಟಮಂತ್ರ ದೋಷ, ಅದರಿಂದಾಗಿರ್ತಕ್ಕಂತಹ ಅನೇಕ ಸೈಡ್ ಎಫೆಕ್ಟ್ಸು, ಬಹಳ ತೊಂದರೆಗಳು. ನೋಡಿ, ಮೊದಲು ಈ ದೃಷ್ಟಿ ದೋಷ ಮತ್ತು ಮಾಟಮಂತ್ರ ಇರ್ತಕ್ಕಂತಹ ವ್ಯಕ್ತಿಗಳಲ್ಲಿ ದೇಹದಲ್ಲಿ ಯಾವಾಗಲೂ ಒಂದಲ್ಲ ಒಂದು ಅನಾರೋಗ್ಯಗಳು. ಈ ಕಣ್ಣಿನ ಸುತ್ತ ತುಂಬ ಕಪ್ಪಗಿರ್ತಕ್ಕಂಥದ್ದು, ಅವರಿಗೆ ಹಗಲಲ್ಲಿ ನಿದ್ರೆ ಜಾಸ್ತಿ, ರಾತ್ರಿ ನಿದ್ರೆ ಬರೋದೇ ಇಲ್ಲ. ಯಾವಾಗಲೂ ದೇಹದಲ್ಲಿ ಚೈತನ್ಯ ಅನ್ನೋದೇ ಇರೋದಿಲ್ಲ, ಯಾವಾಗಲೂ ಚಿಂತೆ ಚಿಂತೆ ಚಿಂತೆ, ಕೊರಗು, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ವಿಪರೀತವಾಗಿರತಕ್ಕಂತಹ ಆರ್ಥಿಕ, ಆರೋಗ್ಯ, ಸಂಪನ್ಮೂಲ, ಸುಮ್ಮನೆ ಆ ಒಂದು ಮಾನಸಿಕವಾದಂತಹ ಏರಿಳಿತ, ಒಂದಲ್ಲ ಎರಡಲ್ಲ ಸಮಸ್ಯೆಗಳು ತುಂಬ ಕಾಡ್ತಾ ಹೋಗುತ್ತೆ. ಎಷ್ಟೋ ಚೆನ್ನಾಗಿರ್ತಕ್ಕಂತಹ ವ್ಯಕ್ತಿಯು ದಿಢೀರಂತ ಒಂದು ಕಣ್ಣದೃಷ್ಟಿ ದೋಷಕ್ಕೆ, ಮಾಟಮಂತ್ರದ ದೋಷಕ್ಕೆ ತುತ್ತಾಗ್ತಾ ಇದ್ದ ಹಾಗೆಯೇ ಆ ವ್ಯಕ್ತಿಯ ಇಡೀ ಒಂದು ಜೀವನವೇ ಬೀದಿ ಪಾಲಾಗುವಂತಹ ಘಟನೆಗಳು ನಡೆದೋಗುತ್ತೆ. ಎಷ್ಟು ಉನ್ನತವಾದ ಜೀವನ ಮಾಡ್ತಾ ಇರ್ತಾರೆ, ದಿಢೀರಂತ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದು ಹೋಗ್ತಾರೆ. ಮನುಷ್ಯನ ಕಣ್ಣಿಗೆ ಮರ ಸಿಡಿದು ಹೋಗುತ್ತಂತೆ, ಜೀವನ ಯಾವ ಲೆಕ್ಕ? ಅಷ್ಟು ಕಷ್ಟ ಈ ಒಂದು ನರದೃಷ್ಟಿ ದೋಷದಿಂದ. ಮನುಷ್ಯನ ಕಣ್ಣು ಹಾಗೆಲ್ಲ ಒಂದಲ್ಲ ಎರಡಲ್ಲ 10 ಹಲವು ಸಮಸ್ಯೆಗಳನ್ನು ತಂದು ಕೊಟ್ಬಿಡುತ್ತೆ, 26 ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿಕೊಡುತ್ತೆ. ಹಾಗಾಗಿ ಅಷ್ಟು ಮಾತ್ರ ಅಲ್ಲದೆ ಈ ಮಾಟಮಂತ್ರದ ಸಮಸ್ಯೆಗಳು ಇದ್ದಾಗಲೂ ಅಷ್ಟೇ, ನಿಮಗೆ ಪದೇ 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 ಆಹಾರ ಸೇವನೆ ಮಾಡೋಕ್ಕೆ ಆಗಲ್ಲ, ತಿಂದದ್ದು ಮೈಗತ್ತಲ್ಲ, ಕಲ್ಲುಗಳು ಸಿಗೋದು, ಕೂದಲುಗಳು ಸಿಗೋದು ಯಾರಿಗೂ ಇಲ್ಲ, ನಿಮಗೆ ಮಾತ್ರ ಸಿಗ್ತಾ ಇರುತ್ತೆ ಪದೇ ಪದೇ ಪದೇ. ಕನಸುಗಳಲ್ಲಿ ವಿಚಿತ್ರವಾಗಿ ಕಾಗೆಗಳು ಕಾಣಿಸ್ಕೊಳ್ಳೋದು, ಕನಸಿನಲ್ಲಿ ವಿಚಿತ್ರವಾಗಿ ಗೂಬೆಗಳು ಕಾಣಿಸ್ಕೊಳ್ಳುವಂಥದ್ದು, ಬಸ್ಸುಗಳು ಕಾಣಿಸ್ಕೊಳ್ಳುವಂಥದ್ದು, ನಿಮಗೇನಾದರೂ ಕನಸಿನಲ್ಲಿ ಆರಕ್ಷಕರು ಅಂದರೆ ಪೊಲೀಸರು ಏನಾದರೂ ಕಾಣಿಸ್ಕೊಂಡ್ರು ಅಂದರೆ ಯಾರೋ ನಿಮಗೆ ಈಗಾಗಲೇ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಮಾಟ ಮಾಡಿಸ್ತಿದ್ದಾರೆ ಅಂತಲೇ ಅರ್ಥ. ಪೊಲೀಸರು ಬಂದು ಹಿಡ್ಕೊಂಡ್ರು ಕನಸಿನಲ್ಲಿ, ಅದು ಟ್ರಾಫಿಕ್ ಪೊಲೀಸ್ ಆಗಿರಲಿ ಅಥವಾ ಒಂದು ಇನ್ನೊಂದು ಕ್ರೈಮ್ ಪೊಲೀಸ್ ಆಗಿರಲಿ, ಯಾರೇ ಆಗಿರಲಿ, ಕನಸಿನಲ್ಲಿ ನಿಮಗೆ ಕಾಣಿಸ್ಕೊಂಡ್ರು ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ಬೇರೆಯವ್ರ ಕಣ್ಣು ನಿಮ್ಮ ಮೇಲೆ ಬೀಳ್ತಾ ಇದೆ, ನಿಮ್ಮ ಬದುಕನ್ನು ಎಲ್ಲೋ ಒಂದು ಕಡೆ ಹಾಳು ಮಾಡ್ತಾರೆ ಅಂತಲೇ ಅರ್ಥ. ಎಷ್ಟೋ ಸಲ ಪಾಪ ಹೆಂಗಾಗ್ಬಿಡುತ್ತೆ, ಕನಸಿನಲ್ಲಿ ಬೆಚ್ಚು ಬಿದ್ದುಬಿಟ್ಟಿರ್ತಾರೆ, ಮೈಯೆಲ್ಲ ಬೆವೆತ್ಕೊಂಡ್ಬಿಟ್ಟಿರುತ್ತೆ, BP ವೇರಿಯೇಷನ್ ಆಗಿಬಿಡುತ್ತೆ, ಅಷ್ಟೆಲ್ಲ ಅಯ್ಯೋ ಹೃದಯ ಒಂದು ನಿಮಿಷ ನಿಂತು ಹೊಡ್ಕೊಂಡಂಗಿರುತ್ತೆ, ಅಷ್ಟೆಲ್ಲ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಆದರೂ ಧೈರ್ಯಗೆಡೋದು ಬೇಡ. ಅದಕ್ಕೆಲ್ಲ ಒಂದು ತುಂಬ ಸರಳವಾದ ಪರಿಹಾರವನ್ನು ಇವತ್ತಿನ ದಿವಸ ನಾವು ಹೇಳಿಕೊಡ್ತೇವೆ. ಅದನ್ನು ನೀವು ಮಾಡಿ. ಏನು ಅಂದರೆ, ಒಂದು ಕಪ್ಪು ವಸ್ತ್ರವನ್ನು ತಗೊಳ್ಳಿ. ಕಪ್ಪು ವಸ್ತ್ರದಲ್ಲಿ 5 ಒಣಮೆಣಸಿನಕಾಯಿಯನ್ನು 2 ಭಾಗ ಮಾಡಿ ಅಂದರೆ 10 ತುಂಡಾಗತ್ತೆ. 10 ತುಂಡು ಒಣಮೆಣಸಿನಕಾಯಿ, 1 ಮುಷ್ಟಿಯಷ್ಟು ಬಿಳಿ ಸಾಸಿವೆ,
ಒಂದು ಮುಷ್ಟಿ ಬಿಳಿ ಸಾಸಿವೆ, ಒಂದು ಮುಷ್ಟಿ ಕಲ್ಲುಪ್ಪು. ಇದಿಷ್ಟನ್ನು ಕಟ್ಟಿ ನಿಮಗೆ ದೃಷ್ಟಿಯ ಇಳೆಯನ್ನು ತೆಗೆದು ಮನೆಯ ಹೊರಗಡೆ ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ, ಎಳ್ಳೆಣ್ಣೆಯನ್ನು ಹಾಕಿ ಅದಕ್ಕೆ ಕರ್ಪೂರವನ್ನು ಹಾಕಿ ಬೆಂಕಿ ಹಚ್ಚಿ ಅದನ್ನು ನೀವು ಎಡಗಾಲಿನಿಂದ ದಾಟಿ ಮುಂದೆ ಹೋಗಿ ಕಾಲಿಗೆ ನೀರು ಹಾಕ್ಕೊಂಡು ಆನಂತರ ಮನೆ ಒಳಗೆ ಹೋಗಿ. ಈ ರೀತಿಯಾಗಿ ಇದೇ ಭೀಮನ ಅಮಾವಾಸ್ಯೆಯ ದಿವಸ ನೀವು ಮಾಡೋದ್ರಿಂದ ನಿಮಗೆ ಹಿಡಿದಿರುವಂತಹ ನರದೃಷ್ಟಿ, ನಾರಿದೃಷ್ಟಿ, ಪೀಡದೃಷ್ಟಿ, ಪಿಶಾಚದೃಷ್ಟಿ, ಪ್ರೇತದೃಷ್ಟಿ, ಪಶುದೃಷ್ಟಿ, ಪ್ರಾಣಿದೃಷ್ಟಿ, ಪಕ್ಷಿದೃಷ್ಟಿ, ಯಾವುದೇ ರೀತಿಯಾದಂತಹ ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷರಾದಿಯಾಗಿ ಯಾವುದೇ ನೆಗೆಟಿವ್ ದೃಷ್ಟಿ ಇದ್ರೂ ಹೋಗುತ್ತೆ. ಎಂತಹದ್ದೇ ರೀತಿಯಾಗಿರ್ತಕ್ಕಂತಹ ಮಾಟಮಂತ್ರ ಕಟ್ಟುಕೋಟಲೆಗಳನ್ನು ಹಾಕಿದರೂ ಅದು ಒಡಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಈ ಸರಳ ಪರಿಹಾರವನ್ನು ಇದೇ ಭೀಮನ ಅಮಾವಾಸ್ಯೆ ದಿವಸ ಮಾಡ್ಕೊಳ್ಳಿ. ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಈ ಅಮಾವಾಸ್ಯೆ ದಿವಸ ಅದನ್ನು ಮಾಡ್ಕೊಂಡು ನಿಮ್ಮ ಬದುಕನ್ನು ಸರಿ ಮಾಡ್ಕೊಳ್ಳಿ. ಶುಭವಾಗಲಿ, ಮಂಗಳವಾಗಲಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.